ಬಿಜಾಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗೋದು ಬಹಳ ತಡ ಆಯಿತು. ಆ ಕೇಸ್ ಡಿಸೈಡ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂಥ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಎನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ಥರ ಅವರು ಈ ಕೆಲಸವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಜಿಲ್ಲೆಯ ಜನತೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ, ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂಥ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಭಾಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರೋಂಥ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರೆ. ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ಥರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರಗಳು ಬರ್ತವೆ. ಅದರಿಂದ ಈ ವಿಮಾನ ನಿಲ್ದಾಣವನ್ನು ಎಂ ಬಿ ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ಥರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಭಗೀರಥ, ಆಧುನಿಕ ಭಗೀರಥ ಅಂತ ಏನೋ ಒಂದು ಬಿರುದು ತಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ಥರ ಅವ್ರು ಹೆಂಗೆ ಹೆಸರು ಸ್ಥಿರಸ್ಥಾಯಿಯಾಗಿದೆ, ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಒಂದು ವಿಮಾನ ನಿಲ್ದಾಣ ಬರೋದ್ರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗ್ಬೋದು,